ಎದರ ಅಂಜಿಕೆ ಅಂಜಿಕೆ ಅನ್ಲಿಕ್ಕೆ ಏನದ ವಸ್ತುಸ್ಥಿತಿ ಯಾವ ರೀತಿ ಅದ ಯಾವ್ದಕ್ಕೆ ನಾವು ತಿಳ್ಕೊಬೇಕು ಅಂತ ಹೇಳಿ. ಈಗ ನೋಡ್ರಿ ಪರಂಪರಾಗತವಾಗಿ ನಮ್ಮಲ್ಲಿ ಹೆಂಗಿತ್ತಂದ್ರೆ ಹೊಲ್ದ ಬಟ್ಟಿ ನಮ್ಮ ಹಿರಿಯರು ಉಪಯೋಗ ಮಾಡ್ತಿದ್ದಿಲ್ಲ. ಹೊಲ್ದ ಬಟ್ಟಿ ವರ್ಜ್ ಅಂತ ಹೇಳ್ತಿದ್ರು. ಇವತ್ತು ನೋಡ್ರಿ ನೀವು ಸನ್ಯಾಸಿಗಳೇನಿರ್ತಾರಲ್ಲ ಅವ್ರು ಯಾವುದೂ ಹೊಲ್ದ ಬಟ್ಟಿ ಉಪಯೋಗ ಮಾಡಲ್ಲ, ಹೊಲಿಲಾರದ ಬಟ್ಟಿನೇ ಹಾಕೋತಿರ್ತಾರೆ ಅವರು. ಯಾಕೆ ಹಂಗದ? ವಸ್ತ್ರ ವಿನ್ಯಾಸ ಮತ್ತು ವಸ್ತ್ರ ಯಾವ ರೀತಿ ಉಪಯೋಗ ಮಾಡೋದು, ಸಾಮಾಜಿಕ ಧರ್ಮ, ಅದ್ರಾಗ ಅವ್ರು ಎಷ್ಟು ರೀತಿಯಿಂದ ಉಪಯೋಗ ಮಾಡ್ಕೊಂಡಿದ್ರು. ಅದರಿಂದ ನಮ್ಮ ಮಾನಸ ಯಾವ ರೀತಿ ಡೆವಲಪ್ ಆಗ್ತದೆ. ಯಾಕಂದ್ರೆ ಜೈಸಾ ಅನ್ನ ವೈಸಾ ಮನ್ ಅಂತೀವಿ. ಯಾವ ರೀತಿ ಆಹಾರ ನಾವು ಮಾಡ್ತೀವಿ ಅದೇ ರೀತಿದು ನಮ್ಮದು ವಿಚಾರಗಳು ಬರ್ತಾವ. ಮತ್ತು ಯಾವ ರೀತಿ ವಿಚಾರ ಬರ್ತಾವ ಆ ರೀತಿದು ನಮ್ಮ ರಹನ್ ಸಹ ಇರ್ತದೆ. ನಾವು ಒಂದು ಮಾನಸ ತಯಾರಾಗಬೇಕಂದ್ರೆ ಅದಕ್ಕೆ ಪೂರಕವಾಗಿ ಭಾಳಷ್ಟು ವಿಚಾರಗಳು ಬರ್ತಾವೆ. ಈಗ ಹೊಲ್ದ ಬಟ್ಟಿನ ನಮ್ಮ ಹಿರಿಯರು ಯಾಕೆ ವರ್ಜೆ ಮಾಡಿದ್ರು ಅನ್ನೋದಕ್ಕೊಂದು ಸಣ್ಣದ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಒಂದು ಮನ್ಯಾಗ 4 ಮಂದಿ ಇದ್ರಂತ ತಿಳ್ಕೊಳ್ಳೋಣ. ಒಬ್ಬ ಅಜ್ಜ, ಒಬ್ಬ ಮುತ್ಯ, ಅಪ್ಪ, ಮಗ, 4 ಜನರೇಷನ್ದವ್ರು ಒಂದು ಮನ್ಯಾಗ ಹರ. ಇಬ್ಬರು ಒಂದು 4 ಮಂದಿನೂ ಧೋತ್ರ ಲುಂಗಿ ಇವೇ ಉಡ್ತಿದ್ರಂತ ಇಟ್ಕೊಳ್ಳೋಣ. ಒಬ್ಬೊಬ್ಬರಿಗೆ 2 ಜೋಡು, ಒಂದು ಜೋಡು, 2 ಬೇರೆ ಬೇರೆ ಕಲರ್ದು. ಇವ ಯಂಗ್ ಸಣ್ಣ ಮಗ ನೀವ, ಇವ ಯಂಗ್ ಹುಡುಗ ನೀವ, ಇವನಿಗೊಂದು ಸ್ವಲ್ಪ ರಬ್ ಕಲರ್ದು ಬೇಕಂದ್ರೆ ಇವನಿಗೊಂದು 2 ಕಲರ್, ಅಪ್ಪಗೊಂದು 2 ಕಲರ್, ಮುತ್ಯಾಗೊಂದು 2 ಕಲರ್, ಅಜ್ಜಿಗೊಂದು 2 ಕಲರ್, ಅಥವಾ ಬೆಳ್ಳಗನು ಅವ ಶ್ವೇತ ವಸ್ತ್ರ ಉಟ್ಕೋತೀನಿ ಅಂದ್ರೆ ಒಬ್ಬೊಬ್ರಿಗೆ 2 ಬಟ್ಟಿನಾಗ ಓಸು ಮಂದಿ 4 ಮಂದಿ ಕಲ್ತು ಎಷ್ಟು ಬಟ್ಟೆ ಆದವು ರೀ? 8 ಬಟ್ಟೆ ಅದು. 8 ಬಟ್ಟಿನಾಗ 8 ಕಲರ್ದು. ಆದ್ರೆ ಪ್ರತಿಯೊಬ್ಬರಿಗೂ 8 ಕಲರ್ ಉಟ್ಕೊಲಿಕ್ಕೆ ಬರ್ತವೆ. ಅಜ್ಜಂದು ಮೊಮ್ಮಗ ಉಟ್ಕೋತಾನ, ಮುತ್ಯಂದು ಉಟ್ಕೋತಾನ, ಹೌದಾ? ಹೀಗಾಗಿ ಒಬ್ಬೊಬ್ಬರಿಗೆ 8 ವೆರೈಟಿ ಮಾಡೋ ಜರತ್ತಿಲ್ಲ. ಬರೀ ಒಬ್ಬರಿಗೆ ಇದ್ದದ್ದು 2 ತೊಗೊಂಡ್ರು 8 ವೆರೈಟಿ 4 ಮಂದಿಗೆ ಅವೈಲೇಬಲ್ ಆಗ್ತಿದ್ರಿಂದ. ಅಕಸ್ಮಾತ್ ಇವತ್ತು ಒಬ್ಬೊಬ್ಬರ ಮನ್ಯಾಗ 40-45 ಜೋಡ ಒಬ್ಬೊಬ್ರಿಗೆ ಬಟ್ಟೆ ಅವ, ಮನೆ ತುಂಬ ಬಟ್ಟೆ ಅವ. ಇದರಿಂದ ಏನಾಗ್ತದ? ಈಗ ಬಟ್ಟೆ ಅಂತೂ ನಾವು ಹತ್ತಿಯಿಂದ ಉಡ್ತಿದ್ವಿ. ಈಗ ಅವು ಪಾಲಿಸ್ಟರ್ದು, ಪ್ಲಾಸ್ಟಿಕ್ದು ನಮ್ಮ ದರಿದ್ರತನಕ್ಕೆ ನಾವು ಉಡ್ಲಿಕ್ಕತ್ತೀವಿ. ಅವು ಕಂಪ್ನಿನಾಗ ಅವ್ರು ಮಾಡ್ಲಿಕ್ಕತ್ತಾರ. ನಾವು ಮೈ ಮೇಲೆ ಹಾಕೊಂಡು ಅದರಿಂದ ನಮ್ಮ ಸ್ಕಿನ್ ಕ್ಯಾನ್ಸರ್ ತನ ಬರ್ಲಿಕ್ಕತ್ತದ. ಅದು ನಮ್ಮ ಬೆವರು ಸಹಿತ ಹೊರಗೆ ಹೀರ್ಕೊಳ್ಳೋದಿಲ್ಲ. ಅದು ಅಲ್ಲಿ ತಿಕ್ಕಿ 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 ಚರ್ಮ ರೋಗ ಬರ್ತದೆ, ಗಂಟು ಬರ್ತಾವ, ಇದು ಬರ್ತಾವ. ಅದು ಬಿಡ್ರಿ ನೀವು. ಆದ್ರೆ ಹತ್ತಿ ಬಟ್ಟಿನೇ ನಾವು ಉಡ್ಲಿಕ್ಕತ್ತಿದ್ದೆವು ಅಂದ್ರೆ ಹತ್ತಿ ಬಿತ್ತಿದ ಮೇಲಾದ್ರೆ ಬಟ್ಟಿನೇ ಮಾಡ್ಬೇಕು. ಊಟಕ್ಕಂತೂ ಆಹಾರಕ್ಕಂತೂ ಅಲ್ಲ. ಆಹಾರ ಮೊದಲನೇ ಪ್ರಾಶಸ್ತ್ಯ. ಈಗ 8 ಮಂದಿಗೆ 8 ಕಲರ್ದ ಡ್ರೆಸ್ ಬೇರೆ ಬೇರೆ ಆಗ್ಬೇಕಾಗಿತ್ತಂದ್ರೆ, ಹೊಲಿಯೋಳು ಆಗಿತ್ತಂದ್ರೆ, ಒಂದು ಪ್ಯಾಂಟ್ ಹೊಲಿಬೇಕಂದ್ರೆ ಮುತ್ತನ ಪ್ಯಾಂಟ್ ಮೊಮ್ಮಗ ಬರ್ತಾನೆ ಹಾಕೊಲಿಕ್ಕೆ 8 64 ವೆರೈಟಿಗಳದು. ಆ 8 ಕಲರ್ದು ಬಟ್ಟೆ ಆದ್ರೆ ಅವು 4 ಮಂದಿಗೂ ಅಷ್ಟು ವೆರೈಟಿ ಸಿಗ್ತಿತ್ತು. ಏನು ಅವ್ರವ್ರಿಗೆ ಟೈಟ್ ಫಿಟ್ಟಿಂಗ್, ಅವ್ರವ್ರ ಸೈಜದ್ದು ಹೊಲಿಬೇಕಂದ್ರೆ. ಈಗ ಹೊಲಿಲಾರದ ಬಟ್ಟೆ ಇರೋದ್ರಿಂದ ಬರೀ 8ರಾಗನೇ 8 ಮಂದಿಗೂ 8 ವೆರೈಟಿ ಸಿಗ್ತಾವಲ್ರಿ. ಮತ್ತು ಇದರಿಂದ ಮಾನಸ ಹೆಂಗೆ ಡೆವಲಪ್ ಆಗ್ತದ? ಮುತ್ಯಂದು ಅಪ್ಪ ಹಾಕೊಳ್ಳೋ ಹೊತ್ನಾಗ ಅವನಿಗೇನು ಅನ್ಸೋದೇ ಇಲ್ಲ. ಹೀಗಾಗಿ ಇದು ನಂದು, ಇದು ಅವಂದು, ಇದು ಇವಂದು. ಈ ಕಂಪಾರ್ಟ್ಮೆಂಟಲೈಸೇಷನ್ ಏನದಲ್ಲ, ಮೆಂಟಲ್ ಕಂಪಾರ್ಟ್ಮೆಂಟಲೈಸೇಷನ್, ಇದು ಆ ಮನ್ಯಾಗ ಡೆವಲಪೇ ಆಗಲ್ಲ. ಎಲ್ಲನೂ ಎಲ್ಲರ ಸಲುವಾಗಿ ಅದ. ಇದು ನಂದು, ಇದು ಅವ್ರದ್ದು ಅಂತ ಏನೂ ಇಲ್ಲೇ ಇಲ್ಲ. ಈ ಭಾವನೆ ಅನಾಯಾಸ ಬಂದುಬಿಡುತ್ತೆ. ಯಾರು ಹೇಳೋದು ಕೇಳೋದು ತಿಳಿ ಹೇಳೋದು ಬೇಕೇ ಆಗಲ್ಲ. ಅಂಥ ಮನ್ಯಾಗ ಬೆಳೆದ ಮಂದಿಗೆ ಅವ್ರಿಗೇನು ಇದು ನಂದು, ಇದು ಮುಟ್ಟೋದಿಲ್ಲ, ಇದು ಅವಂದು, ಇದು ನಂದು, ನಿಂದು ಅಂತ ಅವಂದು ಹೊಡೆದ ಹೊಸ ಮಂದಿ ಕಲ್ತಿರೋದು ಅವ್ರ ಜೀವನ ಆಗ್ಬಿಡ್ತದೆ. ಯಾಕಂದ್ರೆ ಬಟ್ಟೆ ಉಡೋ ಹೊತ್ನಾಗ ಹೆಂಗೆ ಉಟ್ಟಿರ್ತಾರೆ, ಊಟ ಮಾಡೋ ಹೊತ್ನಾಗ ಹಂಗೆ ಊಟ ಮಾಡಿರ್ತಾರೆ. ಕಾಲು ತೋಸು ಮಂದಿ ಸಹಜ ಜೀವನ. ಹಿಂಗಾಗಿ ಏನಾಗ್ತಿತ್ತು, ನಮ್ಮ ಹಿರಿಯರದಾಗ ನೀವು ನೋಡಿದ್ರಿ ಅಂದ್ರೆ ಸಹ ಕುಟುಂಬಗಳು ಇರ್ತಿದ್ವು. ಏನು ಅವು ಯಾವ ಫ್ಯಾಮಿಲಿ ಅಂತೀವಿ ನಾವು? ಜಾಯಿಂಟ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬಗಳು. ಒಂದೊಂದು ಮನ್ಯಾಗ 40, 50, 60, 70, 100 ಮಂದಿ ಇದ್ರೂ ಅವು ಕಲ್ತೇ ಇರ್ತಿದ್ರು. ಜನರೇಷನ್ಸ್ ಟುಗೆದರ್ ಕಲ್ತಿರ್ತಿದ್ರು. ಯಾಕಂದ್ರೆ ಆ ಮನಸ್ಸು ಹಂಗಿತ್ತು. ಯಾವಾಗನಿಂದ ಬಟ್ಟೆ ಹೊಲೆದು ಬಂತು, ಒಂದು ಬಟ್ಟೆ ಕಟ್ ಮಾಡಿ ನಮ್ಮ ಡ್ರೆಸ್ ನಮ್ಮ ಪ್ರಕಾರ ಹೊಲ್ದೇವಂದ್ರೆ ಅದು ನಂದಾಯ್ತು. ನಂದಾಯಿತು ಅಂದ ತಕ್ಷಣ ನಮ್ಮ ಅಣ್ಣಂದಾಗಲ್ಲ, ನಮ್ಮ ಅಪ್ಪಂದಾಗಲ್ಲ, ನಮ್ಮ ಮುತ್ತಾಗ ಬರಲ್ಲ, ಯಾರಿಗೂ ಬರಲ್ಲ. ಅದನ್ನು ಕೇವಲ ನನ್ನ ಸಲುವಾಗಿ ಅಷ್ಟೇ.
ನನ್ನ ಕಪಾಟು, ನನ್ನ ಡ್ರೆಸ್ಸು, ನಂದು ವ್ಯವಸ್ಥೆ, ನಂದು ನಾನು ನೋಡ್ಕೊಳ್ಳೋದು, ಅದನ್ನು ಸ್ವಚ್ಛ ಇಟ್ಕೊಳ್ಳೋದು, ಅದನ್ನು ಮಡಿಚಿಡೋದು. ಅಲ್ಲಿ ನಂದು 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 ಅದು ಪ್ರತಿನಿತ್ಯ ಹ್ಯಾಮರ್ ಆಗಿ 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 ಮೈಂಡ್ ಹಾಗೆ ಆಗಿಬಿಡ್ತದೆ. ಇದು ನಂದು, ಇದು ಅವ್ರದ್ದು ಅಂಥೇಳಿ ನಮ್ಮದು ಅನ್ನೋ ಭಾವನೆ ಬರಬೇಕಂತ ನಮ್ಮ ಹಿರಿಯರು ಏನು ಮಾಡಿದ್ರು ಅಂದ್ರೆ ಇದು ಹೊಲೆಯ ತಂಟಕ್ಕೆ ಹೋಗಿದ್ದಿಲ್ಲ. ಮತ್ತು ಇದರಿಂದ ವೇಸ್ಟ್ ಎಷ್ಟು ಆಗ್ತದೆ ನೋಡ್ರಿ. ಯುಟಿಲೈಸೇಷನ್, ಒಂದು ಧೋತ್ರ ಉಟ್ಕೊಂಡ್ರು ಧೋತ್ರ ಅದೇ, ಹೊಟ್ಕೊಂಡ್ರು ಉಪ್ಪರಣೆ ಅದೇ, ತಲೆಗೆ ರುಂಬಾಲ ಅದೇ, ಹಾಸ್ಕೊಂಡ್ರು ಹಾಸಿಗೆ ಅದೇ, ಹೊಸ್ಕೊಂಡ್ರು ಹೊಸಿಗೆ ಅದೇ, ಒಂದೇ ಓಸಕ್ಕೂ ಬರ್ತದೆ. ನೀವೊಂದು ಪ್ಯಾಂಟ್ ಹೊಲಿಸಿದ ಮೇಲೆ ತಲೆಗೆ ಸುತ್ತೋಲಿಗೆ ಬರ್ತದ, ಏನು ಶರ್ಟ್ ಹಾಕೋಲಿಕ್ಕೆ ಬರ್ತದ? ನಿಮಗೆ ಮತ್ತೆ ಬೇರೆ ಉಪಯೋಗಕ್ಕೆ ಬರಲ್ಲ. ಪ್ಯಾಂಟ್ ಆ ಬಟ್ಟಿದು ಮುಗಿದೋಯ್ತದ್ರ ಲೈಫ್, ಅದು ಅಷ್ಟರ ಪೂರ್ತಕ್ಕೆ, ಅವನೊಬ್ಬನ ಪೂರ್ತಕ್ಕೆ, ಅದನ್ನು ಅಷ್ಟು ಪರ್ಪಸ್ಸಿಗೆ, ಬೇರೆ ಯಾವುದಕ್ಕೂ ಇಲ್ಲ, ಲಿಮಿಟೆಡ್. ಹೀಗಾಗಿ ಮನಸ್ಸು ಅದೇ ರೀತಿ ಲಿಮಿಟೆಡ್ ಹಾಕೋತ ಬರ್ತದೆ. ಅಂದ್ರೆ ವಿಶಾಲ ಮನೋಭಾವ, ನಾವು ಪ್ಯಾಂಟ್ ಶರ್ಟ್ ಟೈಟ್ ಜೀನ್ಸ್ ಶರ್ಟ್ ಇವೆಲ್ಲ ಹಾಕೊಂಡ್ಮೇಲೆ ವಿಶಾಲ ಮನೋಭಾವದ ಮಾತಾಡಿದ್ರೆ ಬರಲ್ಲ. ಆ ರೀತಿ ಬೆಳವಣಿಗೆನೇ ಆಗಲ್ಲ. ಇನ್ನೊಂದು, ಮಹಾಭಾರತನ ನಾವೆಲ್ಲ ಕಥೆ ಕೇಳೀವಿ. ಏನಾಗ್ತದ, ಕೃಷ್ಣ ಭಗವಾನ್ ಅದು ಚಕ್ರ ಅವನು ಕಿರುವಳ್ಳಿಗೆ ಹತ್ತಣನೇ ದ್ರೌಪದಿ ಏನು ಮಾಡ್ತಾಳ, ಅಲ್ಲೇ ಇರ್ತಾಳ, ಪಟಪಟನೆ ಬಂದು ತನ್ನ ಸೆರಗ ಹರಿದು ಕೃಷ್ಣನ ಕೈ ಕಟ್ಟಿಬಿಡ್ತಾಳ, ಬಟ್ಟಿಗೆ ಕಟ್ಟಿಬಿಡ್ತಾಳ. ಅದರಿಂದ ಮುಂದೆ ಕೃಷ್ಣ ಆಕಿ ಅಕ್ಷಯಾಂಬರ ಕೊಟ್ಟ ಅಂತ ಇದು ಅದು. ಇವತ್ತು ಫಾರ್ ಎಕ್ಸಾಂಪಲ್ ತಿಳ್ಕೋರಿ, ಅಕಸ್ಮಾತ್ ಅವತ್ತಿನ ದಿವಸ ದ್ರೌಪದಿ ಟೈಟ್ ಜೀನ್ಸ್ ಟೀ ಶರ್ಟ್ ಹಾಕೊಂಡಿದ್ಲು ಅಂದ್ರೆ ಆಕಿ ಏನು ಹರಿದು ಕಟ್ತಿದ್ಲು? ನಾವು ಯಾರಿಗಾರ ಏನರ ಕೊಡ್ಬೇಕಾದ್ರೆ ಕೊಟ್ಟ ಮ್ಯಾಲೂ ನನಗೆ ಉಳಿತದ ಅನ್ನಂಗಿದ್ರೆ ಸರಳ ಮನುಷ್ಯ ಕೊಡ್ತಾನೆ. ಕೊಟ್ಟೆ ಅಂದ್ರೆ ನನಗೆ ಅಭಾವ ಆತಿತ್ತಂದ್ರೆ ಕೊಡೋದಕ್ಕಿಂತ ಮೊದಲು 2 ಸರ್ತಿ ವಿಚಾರ ಮಾಡ್ತಾನೆ, ಕೊಡಬೇಕು ಬೇಡ ಅಂತೇಳಿ. ನಾರ್ಮಲ್ ಪರ್ಸನ್, ದೇವತೆಗಳು ಮಾತಾಡ್ಲಿಕ್ಕಿತ್ತಿಲ್ಲ, ಹೌದಲ್ಲ? ಧೋತ್ರ ಸೀರೆ ಅವು ಇವು ಉಟ್ಕೊಂಡಿದ್ರಂದ್ರೆ ಎಲ್ಲರೇ ಅನಾಯಾಸಕ್ಕೆ ಬಂತು ಅಂದ್ರೆ ಒಂದಿಷ್ಟು ಹರಿದು ನಾವು ಉಪಯೋಗ ಮಾಡಿದೆ ಮತ್ತೊಬ್ಬರಿಗೆ ಪರೋಪಕಾರ ಅಂತ ಹೇಳಿದ್ರೆ ಪರೋಪಕಾರ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಇರ್ತದೆ. ಈ ಪ್ಯಾಂಟ್ ಶರ್ಟ್ನಾಗ ಏನು ಹರಿತೀರಿ? ಹರಿದ ಮೇಲೂ ಸೀರೆ ಒಂದಿಷ್ಟು ಹರಿದ್ರೆ ಅಂದ್ರೂ ಮತ್ತೆ ಸೀರೆ ಉಟ್ಕೋಲಿಕ್ಕೆ ಬರ್ತದ? ಸೀರೆ ಬರಲ್ಲ ಅಂತೇನಿಲ್ಲ. ಧೋತ್ರನೂ ನಾವು ಒಂದು ಸ್ವಲ್ಪ ಹರಿದೇವು ಅಂದ್ರೆ ಅದಕ್ಕೇನೆ ಆ್ಯಕ್ಚುಲಿ ಹೆಂಗಿತ್ತಂದ್ರೆ ಧೋತ್ರ ಯಾವಾಗಲೂ ತೊಗೊಳ್ಳೋ ಹೊತ್ತಿನಾಗ ಜೋಡ ಧೋತ್ರನೇ ತೋತಿದ್ರು, ಹರಿದೇ ಉಪಯೋಗ ಮಾಡೋದು. ಅಲ್ಲಿಂದೇ ಶುರು. ಏನು ಇದು ಮಾಡಬಾರ್ದು ಅಂತಿಲ್ಲ. ಸನ್ಯಾಸಿಗಳಂತೂ ಹೆಂಗೆ ಮಾಡ್ತಾರಂದ್ರೆ ನೀವೇನು ಬೇಕಾದಂಥದ್ದು ಒಯ್ದು ಕೊಡ್ರಿ ಅವ್ರಿಗೆ, ಅದರದೊಂದು ಇದು ಹರಿದು ಮೊದಲು ದೇವರಿಗೆ ಅರ್ಪಣೆ ಮಾಡ್ತಾರೆ, ಅದು ಹರಿದೇನೆ ಹಾಕೋತಾರ ಅವ್ರು. ಈ ಮಾನಸ ಡೆವಲಪ್ ಆಗಬೇಕು ಅಂದ್ರೆ ಒಂದು ಸಣ್ಣ ಸಣ್ಣ ವಿಷಯನೂ ನಮ್ಮ ಹಿರಿಯರು ಎಷ್ಟು ಆಳವಾಗಿ ವಿಚಾರ ಮಾಡಿದ್ರು ಅಂದ್ರೆ ಈ ರೀತಿ ಉಡುಗೊತೆಗೆ. ಮತ್ತು ಅದನ್ನು ಹೆಂಗೆ ಮ್ಯಾಲೆ ಯಾವಾಗಲೂ ಕೋಟ ಪಾಟ ಹಾಕೊಂಡು ಕುತ್ತಿಗೆತನ ಹಾಕೊಂಡು ಟೈ ಹಾಕೊಂಡು ನಾಯಿ ಕೊಳ್ಳಾಗ ಕಟ್ಕೊಂಡಂಗೆ ಪೂರ್ತಿ ಟೈಟ್ ಮಾಡಿ ನಮ್ಮ ಏರಿಯಾನಾಗ ಇರ್ಲಿಕ್ಕೆ ಬೇಡಂದು. ಯಾಕಂದ್ರೆ ಇದು ಆರ್ದ್ರತೆ ಇದು ಭಯಂಕರ ಟ್ರಾಪಿಕಲ್ ನೇಷನ್. ನಮಗೆ ಬಿಸಿಲು ಇರ್ತದೆ, ಗಾಳಿ ಬೆಳಕು ಇದೆಲ್ಲ ಬರ್ತಿರಬೇಕು, ಬೆನ್ನಿಗೆ ಹುರಿಗೆ ಬಿಸಿಲು ಬೀಳಬೇಕು, ಇದು ನಮಗೆಲ್ಲ ಗೊತ್ತದ. ಅದಕ್ಕೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಉಪ್ಪರಣಿ. ಮತ್ತು ಮಜಾ ನೋಡ್ರಿ ಇದ್ರಾಗ, ಈ ವಸ್ತ್ರ ಇದ್ರಾಗೆ ಒಂದು ಸೆಲೆಬ್ರೇಷನ್ ಆಫ್ ಲೈಫ್ ಹೆಂಗದಂದ್ರೆ ಒಂದೇ ಧೋತ್ರ ಹೊಲಕ್ಕೆ ಹೋಗೋ ಹೊತ್ತಿನಾಗ ಬೇರೆ ರೀತಿಯಿಂದ ಉಟ್ಕೋತಾನೆ, ಮನ್ಯಾಗಿರೋ ಹೊತ್ತಿನಾಗ ಬೇರೆ ರೀತಿಯಿಂದ, ಲಗ್ನಕ್ಕೆ ಹೋಗೋ ಹೊತ್ತಿನಾಗ ಬೇರೆ ರೀತಿಯಿಂದ, ಹೌದಾ? ಜಾತ್ರೆಗೆ ಸಂತಿಗೆ ಅದಕ್ಕೆ ಇದಕ್ಕೆ ಹೋಗೋ ಹೊತ್ತಿನಾಗ ಬೇರೆ ರೀತಿಯಿಂದ, ಜಗಳಕ್ಕೆ ಹೋಗೋ ಹೊತ್ತಿನಾಗ ಬೇರೆ ರೀತಿಯಿಂದ ಗಂಡಿಗೆ ಹಾಕೊಂಡು ಹೋಗೋದು. ಅಂದ್ರೆ ಏನದ ಮೊನೋಟೋನಿ ಅಂತಿಲ್ಲ. ಸುಮ್ಮ ಪ್ಯಾಂಟ್ ಹಿಂಗೆ ಸಿಗಿಸ್ಕೊಳ್ಳೋದು, ಅದು ಟೊಂಕಕ್ಕೆ ಬರಲ್ಲ ಅಂದ್ರೆ ಅದಕ್ಕೊಂದು ಪಟ್ಟಿ ಕಟ್ಕೊಳ್ಳೋದು, ಬೆಲ್ಟ್. ಅದರ ನಿಮ್ದೇನು ಕಲಾ ಇಲ್ಲೇ ಇಲ್ಲ. ಈಗ ಸೀರೆ ಉಡೋ ಹೊತ್ತಿನಾಗ ಎಷ್ಟು ಬೇರೆ ಬೇರೆ ಡಿಫ್ರೆಂಟಾಗಿ ಉಡ್ಲಿ ಬರಲ್ಲ, ಅದೇ ರೀತಿಯೇ ಧೋತ್ರನು. ಅಂದ್ರೆ ಇದು ಸೆಲೆಬ್ರೇಷನ್ ಆಫ್ ಲೈಫ್. ಅದ್ರಾಗ ಏನಾಗ್ತಿತ್ತು ಅಂದ್ರೆ ಕಲೆ ಉತ್ಪನ್ನ ಆಗ್ತಿತ್ತು, ಕಲೆ ಬೆಳೀತಿತ್ತು. ಜೀವನದಾಗ ಬರೇ ಒಂದೇ ನಿಸ್ಸಾರ ಸುಮ್ಮ ಸೇರಿಸ್ಕೊಳ್ಳೋದು ನಡೆಯೋದು ಹಂಗಿದ್ದಿದ್ದಿಲ್ಲ. ಆನಂದದಿಂದ ಇರ್ಲಿಕ್ಕೆ ಇದು ಭಾಳ ಕೆಲಸ ಮಾಡ್ತಿತ್ತು. ಅದ್ರಾಗ ವೈಯಕ್ತಿಕ ಕಲೆ ಡೆವಲಪ್ ಆಗ್ತಿತ್ತು. ಒಂದನ್ನೇ ಬೇರೆ 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 ರೀತಿಯಿಂದ ಅದನ್ನೇ ಇರ್ದ್ರೂ ಹೊಸ ರೀತಿಯಿಂದ ಉಡೋದು, ಈ ಕಲೆ ಡೆವಲಪ್ ಆಗ್ತಿತ್ತು. ಏನಾಗ್ಬಿಡ್ತಿದ್ದು, ಹೊಲೆದು ಬಂದು ಡಿಸೈನ್ ಬಂದು ಯಾವುದೋ ಮಾರಾಟಕ್ಕಿಡೋ ವ್ಯಕ್ತಿ ಪ್ರತಿಯೊಂದು ಬ್ರ್ಯಾಂಡ್ದು ಒಂದು ಹೆಸರು ಬರ್ಕೊಂಡು ತಿರುಗಾಡೋದಪ್ಪ ನಾವು.
ಆ ಕಂಪ್ನಿ ಹೆಸರು ನಮ್ಮ ಇದನ್ನ ಯಾಕೆ ಆ ಕಂಪ್ನಿ ಹಣಿಪಟ್ಟಿ ಹಚ್ಕೊಂಡು ತಿರುಗಾಡಿದಂಗೆ ಏನ ಆ ಕಂಪ್ನಿಗೆ ಮಾರಾಟಕ್ಕಿದ್ದೀವಿ ನಾವು ಆ ಬ್ರ್ಯಾಂಡ್ ಶರ್ಟ್ ಅದ ಆ ಬ್ರ್ಯಾಂಡದ್ದು ಇದು ಅದಂತೆ ಬ್ರ್ಯಾಂಡ್ ಕಾನ್ಷಿಯಸ್ನೆಸ್. ಹೀಗಾಗಿ ಏನದಲ್ಲ ಬಟ್ಟೆಗಳು ಉಡುಗೆ ತೊಡುಗೆಗಳು ವಸ್ತ್ರ ವಿನ್ಯಾಸಗಳು ಅದರಾಗೂ ಆರೋಗ್ಯದ ಬಗ್ಗೆ ಎಷ್ಟು ಅವ್ರದ್ದು ಕಾಳಜಿ ಇತ್ತು. ತಲೆಗೆ ಬಿಸಿಲು ಹತ್ತಬಾರ್ದು, ಬೆನ್ನಿಗೆ ಬಿಸಿಲು ಹತ್ತಬೇಕು, ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡವರು ವಸ್ತ್ರ ಯಾವ ರೀತಿ ಉಡಬೇಕು, ಯಾವ್ಯಾವ ಇದ್ರಾಗ ಇರಬೇಕು, ಅದನ್ನು ಸೂತಿ ಕಪಡ ಅದನ್ನು ಆದಷ್ಟು ಮಾಡಿ ಇರಲಾರ್ದೆ ಎಳೆ ಏನದಲ್ಲ ಅವರೇ ತೆಗೆದು ಅದರಿಂದ ಮಾಡೋದು ಖಾದಿ ವಸ್ತ್ರಗಳನ್ನು ವಸ್ತ್ರಗಳನ್ನೇ ಉಪಯೋಗ ಮಾಡೋದು. ಇದೊಂದು ಏನದಲ್ಲ ವಸ್ತ್ರ ವಿನ್ಯಾಸದ ಬಗ್ಗೆ ನನಗೆ ಹೇಳಬೇಕಾಗಿತ್ತು. ಹೀಗೆ ನೀರಿನ ಬಗ್ಗೆನೂ ಅದ, ಅದು ಇನ್ನೊಂದು ಸರ್ತಿ ಹೇಳ್ತೀನಿ ಅಂತ. ಅಂದ್ರೆ ಭಾಂಡಿ ಯಾವ ರೀತಿ ಭಾಂಡಿ ನಮ್ಮ ಇವರು ಇದು ಮಾಡಿದ್ರು ಅಂತ ಹೇಳಿ ಈ ವಸ್ತ್ರ ವಿನ್ಯಾಸದ ಬಗ್ಗೆ ಇಷ್ಟು ಸಾಕ ಸಂಜಿತನ ಬರೀ ಇದೇ ಆದಿತ್ತು.